ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಿಂಚನಾ ಮೋಹನ್ ಬ್ಲಾಗ್. ಸೊ ಇವತ್ತು ನಾಗರ ಪಂಚಮಿ. ಇವಾಗ ಟೈಮ್ ಬಂದು 6 ಗಂಟೆ, 6 ಕಾಲಾಗಿದೆ. ಇವಾಗ ನಾನು ಅಪ್ಪ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಸೊ ಈ ಬ್ಲಾಗ್ನ ನಾನು ಯಾವತ್ತೂ ನನ್ನ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿಲ್ಲ, ಬಟ್ ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ನಾವು ಹೆಂಗೆ ಪೂಜೆ ಮಾಡ್ತೀವಿ, ಎಷ್ಟು ಮಡಿಯಿಂದ ಪೂಜೆ ಮಾಡ್ತೀವಿ ಅಂತ ತೋರಿಸೋಕ್ಕೆ. ಸೊ ಈ ಬ್ಲಾಗ್ ನೋಡೋಕ್ಕಿಂತ ಮುಂಚೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ದೀರಾ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಆಗಿ, ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಪೂಜೆಯಲ್ಲೆಲ್ಲ ಮಾಡೋಕ್ಕೆಲ್ಲ ಎತ್ತಿಟ್ಟಿದ್ದಾರೆ ಗೈಸ್. ಇವಾಗ ನಾನು ಅಪ್ಪ ಹೋಗ್ತಿದ್ದೀವಿ. ಎವ್ರಿ ಇಯರ್ ನಾನು ಅಪ್ಪನೇ ಹೋಗೋದು. ನಾನು ಚಿಕ್ಕ ವಯಸ್ಸಲ್ಲಿ ಖಾಲಿ ಮಾಡಿ ಈ ಇನ್ನರಲ್ಲೇ ಹೋಗ್ಬಿಡ್ತಾ ಇದೆ. ಅಂದರೆ ನಮ್ಮ ಮನೆ ಎದುರುಗಡೆನೇ ಹೋಗ್ತಾಯಿತ್ತು. ಬಟ್ ಇವಾಗ ನಾವು ಕಲ್ಲಿಗೆ ಪೂಜೆ ಮಾಡೋದು. ಇರು, ಅಯ್ಯೋ ಪ್ರತಿ ವರ್ಷವೂ ಇದೇ ದೇವಸ್ಥಾನಕ್ಕೆ ಬರೋದು. ಬಂದು ಇಲ್ಲಿ ಆಲ್ರೆಡಿ ತುಂಬ ಜನ ಪೂಜೆ ಮಾಡಿ ಹೋಗಿದ್ದಾರೆ. ಫಸ್ಟು ನೀರು ನೀರು ಆಗೋಯ್ತಲ್ಲ ಬಿಡು. ಎಲ್ಲ ಮಾಡಾಯ್ತು, ಈಗ ಹೊರಟಿದ್ದೀವಿ. ಓಡಿಸ್ಲಾ? ಇವಾಗ ಮನೆಗೆ ಬಂದ್ವಿ. ಅಮ್ಮ ತಿಂಡಿ ಎಲ್ಲ ಜೋರಾಗಿ ಮಾಡ್ತಾ ಇದ್ದಾರೆ. ಏನಿದು ಚಟ್ನಿನಾ? ಚಟ್ನಿ, ಮಸಾಲೆ ಇಡ್ಲಿ, ಮಸಾಲ ಕಡುಬು. ಸೊ ಗೈಸ್, ರಾತ್ರಿ ನಮ್ಮ ಮನೇಲಿ ಕಡುಬು ಇದೆ. ಸಿಹಿ ಕಡುಬು, ಖಾರ ಕಡುಬು. ಓಕೆ, ಆಮೇಲೆ ಇವಾಗ ನಮ್ಮ ಅಮ್ಮ ಕಾಫಿ ಮಾಡಿಕೊಟ್ಟಿದ್ದಾರೆ. ಸೊ ಕುಡಿತಾ ಇದ್ದೀನಿ. ಕುಡಿದ ತುಂಬ ಟೈಮ್ ಇದೆ, ಒಂದು ರೌಂಡ್ ಮಲ್ಕೊಬೋದು, ಬಟ್ ಬೇಡ ಕಾಫಿ. ಇವಾಗ ನನ್ನ ತಮ್ಮನ್ನ ಬೆನ್ನು ತೊಳೆಯೋ ಶಾಸ್ತ್ರ ಮಾಡ್ತಾ ಇದ್ದೀವಿ. ರಾಜ್ಕುಮಾರಂಗೆ ಬೆನ್ನು ತೊಳಿತಾ ಇದ್ದೀವಿ. ಇವನಿಗೆ ಬ್ಲಿಂಕಿಟ್ ಮಾಡಿದ್ದೆ ಒಂದೇನೋ ಸ್ವಲ್ಪ ಥಿಂಗ್ಸ್. ಇದು ಮತ್ತು ನೋಟ್ ಪ್ಯಾಡ್ ಬೇಕಿತ್ತು ಕೆಲಸಕ್ಕೆ, ಸೊ ಅದಷ್ಟು ಬುಕ್ ಮಾಡಿದ್ದೆ. ಬೆನ್ನು ತೊಳೆದಿದ್ದಾಯಿತು. ಸ್ಕೂಲ್ ರಜಾ ಇಲ್ವೇನೋ ಇವತ್ತು? ಇದಕ್ಕೆ ರಜಾ ಕೊಟ್ಟಿದ್ರು, ಭೀಮ್ ನಮ್ಮ ಅಮಾವಾಸ್ಯೆಗೆ ರಜಾ ಕೊಟ್ಟಿದ್ರು. ಯಾಕೆಂದರೆ ಮ್ಯಾಮ್ಗಳೆಲ್ಲ ಗಂಡನ ಕಾಲಿಗೆ ಪೂಜೆ ಮಾಡಬೇಕಲ್ಲ ಅಂತ. ಪಾಪ ನಾಗರ ಪಂಚಮಿಗೆ ಕೊಟ್ಟಿಲ್ಲ. ಸೊ ಈಗ ಹೊಟ್ಟೆ ಹಸಿತಿದೆ. ಅಮ್ಮ ತಿಂಡಿ ರೆಡಿಯಾಗಿಟ್ಟಿದ್ದಾರೆ, ಇಡ್ಲಿ ಚಟ್ನಿ. ಸೊ ಬಾಕ್ಸ್ಗೂ ಅದೇ ಆಫೀಸ್ ಬಾಕ್ಸ್ಗೆ. ರಾತ್ರಿಗೆ ಇದು ಕಡುಬು ಮಾಡ್ತಾರೆ, ಅದ್ರ ಜೊತೆಗೆ ಅನ್ನ ಸಾರು. ಯಾವ ಹಾಡು ಹಾಕ್ಬೇಕಮ್ಮ ಶ್ವೇತಾ? ತೋರ್ಸು. ನೀನು ಹಾಕಮ್ಮ. ಹಾಂ ಗೈಸ್, ತಿಂಡಿ ತಿಂದ್ಬಿಟ್ಟು ರೆಡಿ ಆದ್ಮೇಲೆ ಸಿಗ್ತೀನಿ. ಇನ್ನೂ ತುಂಬ ಟೈಮ್ ಇದೆ, ಇನ್ನೂ 9 ಗಂಟೆ. ಇವಾಗ ಸುಮ್ಮನೆ ಹಿಂಗಿದ್ದೀನಿ. ಸೊ ಎಷ್ಟು ತಿಂಡಿ ಸಿಕ್ಬಿಡ್ತೀನಿ, ಆದ್ಮೇಲೆ ಸಿಗ್ತೀನಿ. ಸಿಕ್ಕಾಬಟ್ಟೆ ಹೊಟ್ಟೆ ಹಸಿತಾ ಇದೆ. ರಾತ್ರಿ ಊಟಕ್ಕೆ ಅನ್ನ ಸಾರು ಕಡುಬು.